ನಾವು ಇವತ್ತಿನ ಪ್ರಸ್ತುತ ತರಗತಿಯಲ್ಲಿ ಸೆಕೆಂಡ್ PUC ಲಾಜಿಕ್ ಅಂದರೆ ಟುಡೇ ಇಸ್ ಕ್ಲಾಸ್ ಅಂದರೆ ಲಾಜಿಕ್ ಅಂದರೆ ಇಲ್ಲಿ ಯೂಟ್ಯೂಬ್ ಕ್ಲಾಸಲ್ಲಿ ಈ ವಿಗಮನದ ಪ್ರಭೇದಗಳು ಈ ವಿಗಮನದ ಪ್ರಭೇದಗಳಲ್ಲಿ ನಾವೀಗ ಫಸ್ಟ್ ಅವರ್ ಇವತ್ತು ಕ್ಲಾಸ್ ತೆಗೆದುಕೊಂಡಿದ್ವಿ. ಆ ಫಸ್ಟ್ ಅವರ್ ಕ್ಲಾಸಲ್ಲಿ ವಿಗಮನದ ಪ್ರಭೇದಗಳನ್ನು ಇಲ್ಲಿ JS ಮಿಲ್ ಎಂಬ ದಾರ್ಶನಿಕರು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸಿರುತ್ತಾರೆ ಅಂತ ನಾವು ಹೇಳಿದ್ವಿ. ಒಂದು ಯಥಾರ್ಥ ವಿಗಮನ, ಮತ್ತೊಂದು ಅಯಥಾರ್ಥ ವಿಗಮನ. ಸ್ವಲ್ಪ ಹಿನ್ನೆಲೆ ನಾನು ಹೇಳ್ಬಿಟ್ಟು ಹೇಳ್ತೀನಿ, ನಿಮ್ಮ ಮೆಮೊರಿ ಸ್ವಲ್ಪ ಗಮನಕ್ಕಾಗಿ. ಇಲ್ಲಿ ಒಂದು ಯಥಾರ್ಥ ವಿಗಮನ, ಮತ್ತೊಂದು ಅಯಥಾರ್ಥ ವಿಗಮನ. ಯಥಾರ್ಥ ವಿಗಮನ ಎಂದರೇನು ಡೆಫಿನೇಷನ್ ಕೊಟ್ವಿ. ಆ ಯಥಾರ್ಥ ವಿಗಮನ ಮೂರು ಪ್ರಭೇದಗಳನ್ನು ನಾವು ಹೇಳಿದ್ವಿ, ಅರ್ಥ ತಾನೆ? ಮತ್ತು ಯಥಾರ್ಥ ವಿಗಮನ ಅಂದರೆ ನಿಜವಾದ ವಿಗಮನ, ನಿಜವಾದ ವಿಗಮನ ವಿಗಮನದ ಅವಶ್ಯಕವಾದಂತಹ ಎಲ್ಲ ಷರತ್ತುಗಳನ್ನು ಈಡೇರಿಸುತ್ತದೆ, ಇದು ಚಿನ್ನವಿದ್ದಂತೆ, ಈ ರೀತಿ ಡೆಫಿನೇಷನ್. ಯಥಾರ್ಥ ವಿಗಮನದಲ್ಲಿ ನಾವು ಮೂರು ಪ್ರಭೇದಗಳಾಗಿ JS ಅವರು ವಿಂಗಡಿಸಿರುತ್ತಾರೆ. ಫುಲ್ ಸ್ಟಾಪ್ ಹಾಕಿಬಿಟ್ಟು ಕೋಲನ್ ಹಾಕಿಬಿಟ್ಟು 1 by 1. ಒಂದು ಫಸ್ಟ್ ಒನ್ ಸರಳ ಎಣಿಕೆಯ ವಿಗಮನ, ಅಥವಾ ಅದಕ್ಕೆ ಮತ್ತೊಂದು ಹೆಸರು ಶಾಸ್ತ್ರೀಯವಲ್ಲದ ಅಥವಾ ಅವೈಜ್ಞಾನಿಕ ವಿಗಮನ, ಅನ್ಸೈಂಟಿಫಿಕ್. ಸೆಕೆಂಡ್ ಒನ್ ಎರಡನೇದು ಅಂದರೆ ನೆಕ್ಸ್ಟ್ ಸೆಕೆಂಡ್ ಒನ್ ಎರಡನೇದು ಸಾದೃಶ್ಯ ಅನುಮಾನ. ನೆಕ್ಸ್ಟ್ ಥರ್ಡ್ ಒನ್ ಮೂರನೇದು ಅವೈಜ್ಞಾನಿಕ ಶಾಸ್ತ್ರೀಯವಲ್ಲದ ವಿಗಮನ. ಮೂರನೇದರಲ್ಲಿ ಮೂರನೇದು ವೈಜ್ಞಾನಿಕ ಶಾಸ್ತ್ರೀಯ ವಿಗಮನ, ಸೈಂಟಿಫಿಕ್ ಇಂಡಕ್ಷನ್. ಇವು ಯಥಾರ್ಥ ವಿಗಮನದ ಪ್ರಭೇದಗಳು. ಈ ಮೂರನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಈಗಾಗಲೇ. ನೆಕ್ಸ್ಟ್ ಅಯಥಾರ್ಥ ವಿಗಮನ ಅಂದ್ರೆ ಏನು, ಇದನ್ನು ಕೂಡ ನಾವು ಇಂದಿನ ಕ್ಲಾಸಲ್ಲಿ ಡೆಫಿನೇಷನ್ ಹೇಳಿ ಆ ಮೂರು ಪ್ರಭೇದಗಳನ್ನ ನಾವೀಗ ಬೋರ್ಡ್ ಸೈಡ್ ಬರೆದಿದ್ವಿ. ಒಂದು ಫಸ್ಟ್ ಒನ್ ಯಾವುದಲ್ಲಿ ಸಮಗ್ರ ಗಣನಾ ವಿಗಮನ. ಸಮಗ್ರ ಅಂದ್ರೆ ಮತ್ತೊಂದು ಹೆಸರು ಪರಿಪೂರ್ಣ ವಿಗಮನ. ಸೆಕೆಂಡ್ ಒನ್ ಅಂದ್ರೆ ಎರಡನೇದು ಘಟನೆಗಳ ಸಮ್ಮಿಳನ. ಥರ್ಡ್ ಒನ್ ಲಾಸ್ಟ್ ಒನ್ ಊಹನಾ ಸಾಮ್ಯ ವಿಧಾನ ತರ್ಕ ಅಥವಾ ತರ್ಕ ಸಾಮ್ಯ. ಇವು ಅಯಥಾರ್ಥ ವಿಗಮನದ ಮೂರು ಪ್ರಭೇದಗಳು. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಎರಡು ರೂಪಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ಲಾಸ್ಟ್ ಒನ್ ಯಾವುದು, ಊಹನಾ ಸಾಮ್ಯ ವಿಧಾನ ತರ್ಕ ಅಥವಾ ತರ್ಕ ಸಾಮ್ಯ, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಇಲ್ಲಿ ಈ ಟಾಪಿಕ್ ಕೂಡ ಮುಗಿಯುತ್ತೆ. ಅಂದ್ರೆ ಯಥಾರ್ಥ ವಿಗಮನದ ಪ್ರಭೇದಗಳಲ್ಲಿ JS ಅವರು ಪ್ರಮುಖವಾಗಿ ಎರಡು ಭಾಗಗಳನ್ನಾಗಿ ವಿಂಗಡಿಸಿರುತ್ತಾರೆ, ಒಂದು ಯಥಾರ್ಥ ಮತ್ತೊಂದು ಅಯಥಾರ್ಥ. ಯಥಾರ್ಥ ವಿಗಮನ ಅಂದ್ರೆ ಏನು, ಅದರ ಮೂರು ಪ್ರಭೇದಗಳನ್ನ ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಇನ್ನು ಅಯಥಾರ್ಥ ವಿಗಮನ ಅಂದ್ರೆ ಏನು, ಡೆಫಿನೇಷನ್ ತಿಳ್ಕೊಂಡ್ವಿ, ಆ ಮೂರು ಪ್ರಭೇದಗಳಲ್ಲಿ ಎರಡನ್ನು ತಿಳ್ಕೊಂಡ್ವಿ. ಲಾಸ್ಟ್ ಬಂದಿದೆ ಇದೊಂದು ತಿಳ್ಕೊಂಡ್ರೆ ಇಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ಫಸ್ಟ್ ಚಾಪ್ಟರ್ ಎಷ್ಟು, ಅಲ್ಲಿ ಸುಮಾರು 5 ಅಥವಾ 6 ಕ್ಲಾಸಸ್ ಆಗಿದ್ದಾವೆ. ಫಸ್ಟ್ ಚಾಪ್ಟರ್ಗೆ ಈ ಚಾಪ್ಟರ್ ಮುಗಿಯುತ್ತೆ, ದಿ ಎಂಡ್. ನೆಕ್ಸ್ಟ್ ನಾವು ಸೆಕೆಂಡ್ ಚಾಪ್ಟರ್ಗೆ ವಿಗಮನದ ರೂಪಾತ್ಮಕ ಆಧಾರಗಳು, ಫಾರ್ಮಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್, ಎರಡನೇ ಚಾಪ್ಟರ್ ಹೋಗ್ತೀವಿ. ಈಗ ಈ ಟಾಪಿಕ್ ಅನ್ನ ನಾವೀಗ ಎಕ್ಸ್ಪ್ಲೇನ್ ಮಾಡಿ ನಾವೀಗ ಕ್ಲೋಸ್ ಮಾಡಬಹುದು, ಮುಗಿಯುತ್ತೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ಗೆ ಮುಂದಿನ ಕ್ಲಾಸ್ ಅಥವಾ ಈಗ ಅವಕಾಶ ಸಿಗುತ್ತೆ ಈಗ ನಾವು ಅದನ್ನ ಕಮೆಂಟ್ಸ್ ಮಾಡೋಣ. ಓಕೆ, ಹಾಗಾದ್ರೆ ಇಲ್ಲಿ ಏನು ಈ ಯಥಾರ್ಥ ವಿಗಮನ ಮತ್ತು ಅಯಥಾರ್ಥ ವಿಗಮನ ನೋಡಿದ್ದಾನೆ. ಯಥಾರ್ಥ ವಿಗಮನ ಆಗಿದೆ, ಯಥಾರ್ಥ ಮತ್ತು ಅಯಥಾರ್ಥ, ಯಥಾರ್ಥ ಮತ್ತು ಅಯಥಾರ್ಥ. ಇಲ್ಲಿ ಯಥಾರ್ಥದಲ್ಲಿ ಮೂರು ಪ್ರಭೇದಗಳನ್ನು ನೋಡಿದ್ರಿ. ಯಥಾರ್ಥದ ಪ್ರಭೇದಗಳಲ್ಲಿ ಯಥಾರ್ಥ ಮೂರು ಭಾಗಗಳು ಯಾವುವು? ಯಥಾರ್ಥದಲ್ಲಿ ಫಸ್ಟ್ ಒನ್ ಸರಳ ಎಣಿಕೆಯ ವಿಗಮನ. ಸರಳ ಎಣಿಕೆಯ ಶಾಸ್ತ್ರೀಯವಲ್ಲದ, ಶಾಸ್ತ್ರೀಯವಲ್ಲದ ಅವೈಜ್ಞಾನಿಕ, ಅನ್ಸೈಂಟಿಫಿಕ್, ಅವೈಜ್ಞಾನಿಕ ವಿಗಮನ. ಇನ್ನು ಇದರಲ್ಲಿ ಯಥಾರ್ಥ ವಿಗಮನದಲ್ಲಿ ಎರಡನೇ ರೂಪ ಸಾದೃಶ್ಯಾನುಮಾನ.
ಸಾದೃಶ್ಯಮಾನ. ಮೂರನೇದು ಊಹನಾ ಸಾಮ್ಯ, ಸಾರಿ ಥರ್ಡ್ ಒನ್ ವೈಜ್ಞಾನಿಕ ಬಾರ್ ಶಾಸ್ತ್ರೀಯ ವಿಗಮನ. ವೈಜ್ಞಾನಿಕ ಬಾರ್ ಶಾಸ್ತ್ರೀಯ ವಿಗಮನ. ವೈಜ್ಞಾನಿಕ ಬಾರ್ ಅದಕ್ಕೆ ಮತ್ತೊಂದು ಹೆಸರು ಶಾಸ್ತ್ರೀಯ. ವೈಜ್ಞಾನಿಕ ಅಂದ್ರೇನು? ಸೈಂಟಿಫಿಕ್ ಅಥವಾ ಶಾಸ್ತ್ರೀಯ. ಅವೈಜ್ಞಾನಿಕ ಅಂದ್ರೆ ಅನ್ಸೈಂಟಿಫಿಕ್ ಅಂದ್ರೆ ಶಾಸ್ತ್ರೀಯವಲ್ಲದ. ಇಲ್ಲಿ ವೈಜ್ಞಾನಿಕ ಅಂದ್ರೆ ಸೈಂಟಿಫಿಕ್. ವೈಜ್ಞಾನಿಕ ಬಾರ್ ಶಾಸ್ತ್ರೀಯ. ಶಾಸ್ತ್ರೀಯ ವಿಗಮನ. ವೈಜ್ಞಾನಿಕ ಬಾರ್ ಶಾಸ್ತ್ರೀಯ ವಿಗಮನ. ಹಾಗಾದ್ರೆ ಇಲ್ಲಿ ಈ ಮೂರು ಪ್ರಭೇದಗಳನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಯಥಾರ್ಥ ವಿಗಮನ ಅಂದ್ರೆ ಏನು, ಅದಕ್ಕೆ ಡೆಫಿನೇಷನ್, ಸರಳ ರೀತಿಯ ವಿಗಮನ ಅಂದ್ರೆ ಏನು ಎಕ್ಸ್ಪ್ರೆಷನ್ ಆಗಿದೆ, ಸಾದೃಶ್ಯಮಾನ ಎಕ್ಸ್ಪ್ರೆಷನ್ ಆಗಿದೆ, ವೈಜ್ಞಾನಿಕ ಅಥವಾ ಶಾಸ್ತ್ರೀಯವಲ್ಲದ ವಿಗಮನ ಎಕ್ಸ್ಪ್ರೆಷನ್ ಆಗಿದೆ. ಇನ್ನು ಈ ಯಥಾರ್ಥ ಆದಮೇಲೆ ನೆಕ್ಸ್ಟ್ ಅಯಥಾರ್ಥ ವಿಗಮನಕ್ಕೆ ನಾವು ಬಂದ್ರೆ ಅಯಥಾರ್ಥ ವಿಗಮನ ಕೂಡ ಎಷ್ಟು ಎಕ್ಸ್ಪ್ರೆಷನ್ ಆಗಿದೆ ಅನ್ನೋದನ್ನ ನಾವು ನೀವು ಗಮನಕ್ಕೆ ಹಾಕುವಂಥದ್ದು. ಓಕೆ, ಇಲ್ಲಿ ಯಥಾರ್ಥ ಆಯ್ತು. ನೆಕ್ಸ್ಟ್ ಅಯಥಾರ್ಥ ವಿಗಮನ. ಈ ಅಯಥಾರ್ಥ ವಿಗಮನದಲ್ಲೂ ಕೂಡ ನಾವು ಮೂರು ಭಾಗಗಳನ್ನಾಗಿ ವಿಂಗಡಿಸಲಾಗುತ್ತೆ. ಅವುಗಳಲ್ಲಿ ಫಸ್ಟ್ ಒನ್ ಸಮಗ್ರ. ಸಮಗ್ರ ಗಣನಾ ವಿಗಮನ. ಸಮಗ್ರ ಗಣನ. ಸಮಗ್ರ ಅಂದ್ರೆ ಎಲ್ಲ. ಗಣನ ಗಣನ ಅಂದ್ರೆ ಒಂದು ಗಣ ಅಂದ್ರೆ ಒಂದು ಗುಂಪು, ಒಂದು ಸಮುದಾಯ, ಒಂದು ವರ್ಗ. ಸಮಗ್ರ ಗಣನಾ ವಿಗಮನ. 1 ಮಾರ್ಕ್ ಕ್ವೆಶ್ಚನ್ಸ್ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೂಡ ಇಲ್ಲಿ ಕೇಳ್ತಾರೆ. ನಾವು ಎಕ್ಸ್ಪ್ಲೇನ್ ಮಾಡಿ 5 6 ಪಾಯಿಂಟ್ಸ್ ನ ಬರ್ಸಿದ್ವಿ. ಒಮ್ಮೆ ಕೇಳಿದ್ರು ಬರೀಬಹುದು, ಒಂದು 2 ಪಾಯಿಂಟ್ಸ್ 5 ಮಾರ್ಕ್ಸ್ ಇದ್ರೆ 5 ಅಥವಾ 6 ಪಾಯಿಂಟ್ಸ್ ಅನ್ನು ಬರೆಯುವಂಥದ್ದು. ಸಮಗ್ರ ಗಣನಾ ವಿಗಮನ ಬಾರ್ ಅದಕ್ಕೆ ಮತ್ತೊಂದು ಹೆಸರು. ಸಮಗ್ರ ಅಂದ್ರೆ ಸಮಗ್ರ ಗಣನಾ ವಿಗಮನ ಅಂದ್ರೆ ಪರಿಪೂರ್ಣ ವಿಗಮನ ಅಥವಾ ಅಪರಿಪೂರ್ಣ ವಿಗಮನ. ಅಂದ್ರೆ ಪರಿಪೂರ್ಣ. ಸಮಗ್ರ ಅಂದ್ರೆ ಯಾವುದನ್ನು ಕೂಡ ಹೊರತುಪಡಿಸಲಾಗದು, ಎಲ್ಲವನ್ನು ಒಳಗೊಂಡದ್ದು ಅಂದ್ರೆ ಸಮಗ್ರ. ಇಲ್ಲಿ ಪರಿಪೂರ್ಣ. ಸಮಗ್ರ ಬಾರ್ ಪರಿಪೂರ್ಣ ಅಂದ್ರೆ ಪೂರ್ಣ. ಪರಿಪೂರ್ಣ ವಿಗಮನ. ಸಮಗ್ರ ವಿಗಮನ ಬಾರ್ ಪರಿಪೂರ್ಣ ವಿಗಮನ. ಇದು ಕೂಡ ಎಕ್ಸ್ಪ್ರೆಷನ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಎರಡನೇದು ಘಟನೆಗಳ ಸಮ್ಮಿಳನ. ಘಟನೆಗಳ ಸಮ್ಮಿಳನ ಇದು ಕೂಡ ಎಕ್ಸ್ಪ್ಲನೇಷನ್ ಆಗಿದೆ. 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು. ಯಾಕೆ ಕ್ವೆಶ್ಚನ್ ಘಟನೆಗಳ ಸಮ್ಮಿಳನ ಎಂದರೇನು 1 ಮಾರ್ಕ್ ಕ್ವೆಶ್ಚನ್ಸ್ ಅಥವಾ 5 ಮಾರ್ಕ್ಸ್ ಕೇಳಿದ್ರು ಕೂಡ 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದ್ರೆ ಒಂದು 2 ಪಾಯಿಂಟ್ಸ್, 5 ಮಾರ್ಕ್ಸ್ ಕೇಳಿದ್ರೆ 5 ಅಥವಾ 6 ಪಾಯಿಂಟ್ಸ್. ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, ಹೇಳಿದ್ವಿ 6 ಅಥವಾ 7 ಪಾಯಿಂಟ್ಸ್ ಅನ್ನು ನಾವು ಈಗಾಗಲೇ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಘಟನೆಗಳ ಸಮ್ಮಿಳನ. ಫಿಸಿಕಲ್ ಕ್ಲಾಸ್ ಆದರೆ ಅಲ್ಲಿಯೂ ಕೂಡ ನಾವು ಸವಿಸ್ತಾರವಾಗಿ ಟಾಪಿಕ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ನೋಟ್ಸ್ ಅನ್ನು ಕೂಡ ಕೊಡ್ತೀವಿ. ಓಕೆ, ಇನ್ನು ಥರ್ಡ್ ಒನ್ ಮೂರನೇದು ಊಹನಾ ಸಾಮ್ಯ ವಿಧಾನ ತರ್ಕ. ಊಹನಾ ಸಾಮ್ಯ ವಿಧಾನ ತರ್ಕ. ಊಹನಾ ಸಾಮ್ಯ ವಿಧಾನ ತರ್ಕ ಬಾರ್ ಅದಕ್ಕೆ ಮತ್ತೊಂದು ಹೆಸರು. 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು. ಯಾಕೆ ಊಹನಾ ಸಾಮ್ಯ ವಿಧಾನ ತರ್ಕ ಬಾರ್ ಅದಕ್ಕೆ ಮತ್ತೊಂದು ಹೆಸರು ತರ್ಕ ಸಾಮ್ಯ. ತರ್ಕ ಸಾಮ್ಯ. 1 ಮಾರ್ಕ್ ಕ್ವೆಶ್ಚನ್ಸ್ ಯಾಕೆ ಹೇಳ್ತೇನೆ, ಊಹನಾ ಸಾಮ್ಯ ವಿಧಾನ ತರ್ಕ ಎಂದರೇನು ಅಂತ ಕೇಳಬಹುದು 1 ಮಾರ್ಕ್ ಕ್ವೆಶ್ಚನ್ಸ್. ಅಥವಾ ತರ್ಕ ಸಾಮ್ಯ ಎಂದರೇನು ಅಂತ ಕೂಡ 1 ಮಾರ್ಕ್ ಕ್ವೆಶ್ಚನ್ಸ್ ಗೆ ಕೇಳಬಹುದು. ಓಕೆ, ಇನ್ನು 5 ಮಾರ್ಕ್ಸ್ ಗೆ ಕೇಳ್ತೇನೆ. ಕೇಳಿದ್ರೆ ಯಾಕೆ ಕೇಳ್ತೇನೆ, ಊಹನಾ ಸಾಮ್ಯ ವಿಧಾನ ತರ್ಕ ನಿರೂಪಿಸಿರಿ. 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳಿದ್ರೆ 5 ಅಥವಾ 6 ಪಾಯಿಂಟ್ಸ್ ಕೇಳಬಹುದು. ಅಥವಾ ತರ್ಕ ಸಾಮ್ಯ ನಿರೂಪಿಸಿರಿ ಅಂತ ಕೇಳಿದ್ರೆ 5 ಅಥವಾ 6 ಪಾಯಿಂಟ್ಸ್ ಅನ್ನು ಬರೀಬೇಕಾಗುತ್ತೆ. ಎರಡು ಪದಗಳ ಇಲ್ಲಿ ಹೆಸರುಗಳು ಇಲ್ಲಿ ಬೇರೆ ಬೇರೆ, ಆನ್ಸರ್ ಒಂದೇ. ಎರಡು ಪದಗಳನ್ನು ನಾವು ಸಂದರ್ಭದಾಗ ಬಳಸಬೇಕು. ಯಾಕಂದ್ರೆ ಎರಡು ಪದಗಳಲ್ಲಿ ಯಾವ ಪದವನ್ನು ಬಳಕೆ ಮಾಡಿ ಪ್ರಶ್ನೆಯನ್ನು ಕೇಳಬಹುದು. ಓಕೆ, ಹಾಗಾದ್ರೆ ಇಲ್ಲಿ ಸಮಗ್ರ ವಿಗಮನ ಎಕ್ಸ್ಪ್ಲೇನ್ ಮಾಡಿದ್ವಿ. ಘಟನೆಗಳ ಸಮ್ಮಿಳನ ಹಿಂದಿನ ತರಗತಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ಈ ವಿಗಮನದ ಪ್ರಭೇದಗಳಲ್ಲಿ ಅದರಲ್ಲೂ ಯಥಾರ್ಥ ವಿಗಮನ, ಯಥಾರ್ಥ ವಿಗಮನ ಪ್ರಭೇದಗಳು ಆಗಿದೆ. ಈಗ ಯಥಾರ್ಥ ವಿಗಮನ ಡೆಫಿನೇಷನ್ ಹೇಳಿದ್ವಿ. 3 ಪ್ರಭೇದಗಳನ್ನು ಕೂಡ ಬರ್ತೀವಿ. 3ರಲ್ಲಿ 2 ಎಕ್ಸ್ಪ್ರೆಷನ್ ಆಗಿದೆ. ಈಗ ಲಾಸ್ಟ್ 3 ಇದೆ. ಇದು ಎಕ್ಸ್ಪ್ರೆಷನ್ ಅಂದ್ರೆ ಈ
ಚಾಪ್ಟರ್ ಮುಗಿಯುತ್ತೆ, ನಾವು ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ಗೆ ಹೋಗುವಂಥದ್ದು. ಹಾಗಾದ್ರೆ ಇದು ನಾವು ಈಗ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ಯಾವ್ದನ್ನ? ಉಹನಾ ಸಾಮ್ಯ ವಿಧಾನ ತರ್ಕ ಅಥವಾ ತರ್ಕ ಸಾಮ್ಯ. ಹಾಗಾದ್ರೆ ಇಲ್ಲಿ ಅದನ್ನ ಸಬ್ಹೆಡಿಂಗ್ ಕಂಡುಬಿಟ್ಟು 1 ಮಾರ್ಕಿಗೆ ಮತ್ತು 5 ಮಾರ್ಕ್ಸ್ಗೆ ಬೇಕಾಗತಕ್ಕಂತ ಈ ಎಕ್ಸ್ಪ್ಲನೇಷನ್ ಅನ್ನು, ವಿವರಣೆಯನ್ನ ನಾವಿಲ್ಲಿ ಕೊಡಬೇಕಾಗತ್ತೆ. ಹಾಗಾದ್ರೆ ಸಬ್ಹೆಡಿಂಗ್ ಕಂಡುಬಿಟ್ಟು ಅದಕ್ಕೆ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಇಲ್ಲಿ ಮೂರನೇದು ಉಹನಾ ಸಾಮ್ಯ ವಿಧಾನ ತರ್ಕ ಅಥವಾ ತರ್ಕ ಸಾಮ್ಯ. ಎರಡನ್ನು ಉಹನಾ ಸಾಮ್ಯ ವಿಧಾನ ತರ್ಕ, ಉಹನಾ ಸಾಮ್ಯ ಅಥವಾ ತರ್ಕ ಸಾಮ್ಯ. ತರ್ಕ ಸಾಮ್ಯ. ಓಕೆ. ಹಾಗಾದ್ರೆ ಇದಕ್ಕೂ ಕೂಡ 1 ಮಾರ್ಕ್ ಕೇಳಿದ್ರೆ 2 ಪಾಯಿಂಟ್ಸ್ ಬರೆಯುವಂಥದ್ದು, 5 ಮಾರ್ಕ್ಸ್ ಕೇಳಿದ್ರೆ 5 ಅಥವಾ 6 ಪಾಯಿಂಟ್ಸ್ ಅನ್ನು ಬರೆಯುವಂಥದ್ದು. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ನಾವು ವಿವರಣೆಯನ್ನ ಕೊಡುವಂಥದ್ದು. ಹಾಗಾದ್ರೆ ಫಸ್ಟ್ ಪಾಯಿಂಟ್ಸ್ ಉಹನಾ ಸಾಮ್ಯ ವಿಧಾನ ತರ್ಕ. ಹಾಗಾದ್ರೆ ಈ ಫಸ್ಟ್ ಪಾಯಿಂಟ್ಸ್ ಅಲ್ಲಿ ಉಹನಾ ಸಾಮ್ಯ ವಿಧಾನ ಅಥವಾ ತರ್ಕ ಸಾಮ್ಯ ಯಾವುದರ ಒಂದು ರೂಪ, ಯಥಾರ್ಥದ್ದು ಅಯಥಾರ್ಥದ್ದು. ಉಹನಾ ಸಾಮ್ಯ ವಿಧಾನ ತರ್ಕ ಇದು ಅಯಥಾರ್ಥ ವಿಗಮನದ ಒಂದು ರೂಪ. ಫಸ್ಟ್ ಪಾಯಿಂಟ್ಸ್ ಉಹನಾ ಸಾಮ್ಯ ವಿಧಾನ ತರ್ಕ ಅಯಥಾರ್ಥ ವಿಗಮನದ ಒಂದು ರೂಪ. ಫಸ್ಟ್ ಪಾಯಿಂಟ್ಸ್ ಅಯಥಾರ್ಥ ವಿಗಮನದ ಒಂದು ರೂಪ. ಓಕೆ. ಇನ್ನು ಸೆಕೆಂಡ್ ಪಾಯಿಂಟ್ಸ್ ಉಹನಾ ಸಾಮ್ಯ ವಿಧಾನ ತರ್ಕದಲ್ಲಿ ಸೆಕೆಂಡ್ ಪಾಯಿಂಟ್ಸ್ ಉಹನಾ ಸಾಮ್ಯ ವಿಧಾನ ತರ್ಕ ಅಥವಾ ಮತ್ತೊಂದು ಹೆಸರಕ್ಕೇನು ತರ್ಕ ಸಾಮ್ಯ. ದಲ್ಲಿ ನಾವು ಉಹನಾ ಸಾಮ್ಯ ವಿಧಾನ ತರ್ಕ ಅಂದ್ರೆ ಇಲ್ಲಿ ಒಂದು ಸಾರ್ವತ್ರಿಕ ಅಥವಾ ಸಾಮಾನ್ಯೀಕರಣ ಮಾಡುವಲ್ಲಿ ಒಂದು ತರ್ಕ ಸಂಗತಿಯನ್ನ ಆಧಾರವಾಗಿಟ್ಟುಕೊಂಡು ಹಂತವುದೇ ಸಂಗತಿ ಮತ್ತೆ ಬಂದಾಗ ಹಂತವುದೇ ತರ್ಕ ವಿವೇಚನೆಯನ್ನ ಅಥವಾ ತರ್ಕ ಸಂಗತಿಯನ್ನ ಆಧಾರವಾಗಿಟ್ಟುಕೊಂಡು ಒಂದು ಸಾಮಾನ್ಯೀಕರಣ ಮಾಡುವುದಕ್ಕೆ ಉಹನಾ ಸಾಮ್ಯ ವಿಧಾನ ತರ್ಕ ಎಂದು ಹೆಸರು. ಏನಿಲ್ಲಿ ಪದಶಃ ಹೆಸರೇ ಸೂಚಿಸುವಂತೆ ನಾವು ಸಾಮ್ಯ ಅಂದ್ರೆ ಹೋಲಿಕೆ. ಯಾವ ಹೋಲಿಕೆ? 2 ಆಕೃತಿಗಳನ್ನ ತೆಗೆದುಕೊಂಡು ಅಥವಾ 2 ವ್ಯಕ್ತಿಗಳನ್ನ ತೆಗೆದುಕೊಂಡು ಅವರುಗಳ ಮಧ್ಯೆ ಇರತಕ್ಕಂಥ ಸಿಮಿಲಾರಿಟಿಯನ್ನ, ಸಾದೃಶ್ಯತೆಯನ್ನ ಆಧಾರವಾಗಿಟ್ಟುಕೊಂಡು ಸಾಮಾನ್ಯೀಕರಣ ಮಾಡುವುದಕ್ಕೆ ನಾವು ಉಹನಾ ಸಾಮ್ಯ ಅಂದ್ರೆ ಸಾಮ್ಯ ಅಂದ್ರೆ ಹೋಲಿಕೆ. 2 ಹೋಲಿಕೆಗಳನ್ನು ನಾವು ತೆಗೆದುಕೊಂಡು ನಾವು ಊಹಿಸುವಂತಹ ಒಂದು ಅನುಮಾನ ಸರಣಿಗೆ ಉಹನಾ ಸಾಮ್ಯ ವಿಧಾನ ತರ್ಕ ಎಂದು ಹೆಸರು. ಇದು ಪದಶಾಸ್ತ್ರ. ಇದಕ್ಕೆ ಫಸ್ಟ್ ಪಾಯಿಂಟ್ಸ್ ಏನು ಬಂದ್ರಿ? ಉಹನಾ ಸಾಮ್ಯ ವಿಧಾನ ತರ್ಕ ಇದು ಅಯಥಾರ್ಥ ವಿಗಮನದ ಒಂದು ಪ್ರಭೇದ, ಒಂದು ರೂಪವಾಗಿದೆ. ಇದು ಫಸ್ಟ್ ಪಾಯಿಂಟ್ಸ್. ಸೆಕೆಂಡ್ ಪಾಯಿಂಟ್ಸ್ ನಲ್ಲಿ ಉಹನಾ ಸಾಮ್ಯ ವಿಧಾನ ತರ್ಕದಲ್ಲಿ ಒಂದು ತರ್ಕ ಸಂಗತಿಯನ್ನ ಅಂದ್ರೆ ಅಲ್ಲಿ ಬರಬಹುದಾದಂತಹ ಒಂದು ತರ್ಕ ವಿವೇಚನೆಯನ್ನ ಆಧಾರವಾಗಿಟ್ಟುಕೊಂಡು ಮತ್ತೆ ಪುನಃ ಅಂಥವುದೇ ಸಂಗತಿ ಬಂದಾಗ ಅದೇ ತರ್ಕ ವಿವೇಚನೆಯನ್ನ ಅಥವಾ ಅದೇ ಮಾನದಂಡವನ್ನ ನಾವು ಅನ್ವಯ ಮಾಡಿ ಸಾಮಾನ್ಯೀಕರಣ ಮಾಡುವುದಕ್ಕೆ ಅಥವಾ ತೀರ್ಮಾನಿಸುವುದಕ್ಕೆ ಉಹನಾ ಸಾಮ್ಯ ವಿಧಾನ ತರ್ಕ ಎಂದು ಹೆಸರು. ಓಕೆ. ಇದು ಡೆಫಿನೇಷನ್. 1 ಮಾರ್ಕಿಂಗ್ ಕೇಳಿದ್ರೆ ಈ ಡೆಫಿನೇಷನ್ ಮಾತ್ರ ಸಾಕು. 5 ಮಾರ್ಕ್ಸ್ ಕೇಳಿದ್ರೆ ಒಂದು 5 ಅಥವಾ 6 ಪಾಯಿಂಟ್ಸ್ ಅನ್ನು ಬಳಸಿದವನ್ನ ಈಗ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅವುಗಳನ್ನು ಬರೀಬೇಕಾಗ್ತದೆ. ಸೆಕೆಂಡ್ ಪಾಯಿಂಟ್ಸ್ ಉಹನಾ ಸಾಮ್ಯ ವಿಧಾನ ತರ್ಕದಲ್ಲಿ ಉಹನಾ ಸಾಮ್ಯ
ವಿಧಾನ ತರ್ಕ ಸಿಂಗಲ್ ಡಿಫರೆನ್ಸ್ ಅಲ್ಲಿ ಊಹನಾ ಸಾಮ್ಯ ವಿಧಾನ ತರ್ಕ ತರ್ಕದಲ್ಲಿ ಬರುವ ಒಂದು ವಿವೇಚನೆ ಊಹನಾ ಸಾಮ್ಯ ವಿಧಾನ ತರ್ಕದಲ್ಲಿ ಬರುವ ತರ್ಕ ವಿವೇಚನೆಯನ್ನ ತರ್ಕ ವಿವೇಚನೆಯನ್ನು ಆಧಾರವಾಗಿಟ್ಟುಕೊಂಡು ಈ ಮಾನದಂಡ ಯಾವುದಂದ್ರೆ ಒಂದು ಸಂಗತಿಯಲ್ಲಿ ಬರುವಂತಹ ತರ್ಕ ವಿವೇಚನೆ ಮತ್ತೆ ಅಂತಹುದೇ ಸಂಗತಿ ಬಂದಾಗ ಅಂತಹುದೇ ಸಂಗತಿ ಬಂದಾಗ ಆಕೃತಿ ಬಂದಾಗ ನಾವು ಅದೇ ತರ್ಕ ವಿವೇಚನೆಯನ್ನ ಬಳಸಿ ಅನ್ವಯ ಮಾಡಿ ಒಂದು ಸಾಮಾನ್ಯೀಕರಣ ಮಾಡುವುದಕ್ಕೆ ಊಹನಾ ಸಾಮ್ಯ ವಿಧಾನ ತರ್ಕ ಇದೇ ಹೋಲಿಕೆಯನ್ನೇ ಇದೇ ಮಾನದಂಡವನ್ನೇ ಮತ್ತೊಂದು ಆಕೃತಿಗೆ ಅಥವಾ ಸಂಗತಿಗೆ ಅನ್ವಯ ಮಾಡಿ ಹೇಳಬಹುದು. ಉದಾಹರಣೆಗೆ ಏನು ಒಂದು ತ್ರಿಕೋನದಲ್ಲಿ 3 ಕೋನಗಳಿರುತ್ತವೆ. ಇಂಥ ಆಕೃತಿ ಮತ್ತೊಂದು ಕಡೆ ಬಂದರೆ ಇದೇ ಸಂಗತಿಯನ್ನೇ ಇದೇ ತರ್ಕ ವಿವೇಚನೆಯನ್ನೇ ಬಳಸಿ ಆ ಆಕೃತಿಯನ್ನ ನೋಡಿ ಈ ಒಂದು ಸಿಮಿಲಾರಿಟಿ ಆಧಾರದ ಮೇಲೆ ಅಂದರೆ ಸೇಮ್ನೆಸ್ ಇದೇ ಸಾದೃಶ್ಯತೆಯನ್ನ ಅನ್ವಯ ಮಾಡಿ ಆ ಆಕೃತಿಯನ್ನ ನಾವು ಏನು ಹೇಳ್ತೀವಿ ಅಂದ್ರೆ ಅದು ಕೂಡ ಒಂದು ತ್ರಿಕೋನ ಇದರಂತೆ ಇದೇ ಹೋಲಿಕೆಯನ್ನೇ ಅದಕ್ಕೂ ಕೂಡ ನಾವು ಅನ್ವಯ ಮಾಡಿ ಹೇಳೋದಕ್ಕೆ ಊಹನಾ ಸಾಮ್ಯ ವಿಧಾನ ತರ್ಕ. ಓಕೆ, ಏನಿದೆ ಸೆಕೆಂಡ್ ಪಾಯಿಂಟ್ಸ್ ಊಹನಾ ಸಾಮ್ಯ ವಿಧಾನ ತರ್ಕದಲ್ಲಿ ಬರುವ ತರ್ಕ ವಿವೇಚನೆಯನ್ನ ಅದೇ ಸಂಗತಿಯನ್ನು ಅನ್ವಯಿಸಿ ಅಥವಾ ಅನ್ವಯ ಮಾಡಿ ಅದೇ ತರ್ಕ ಸಂಗತಿಯನ್ನ ಅನ್ವಯಿಸಿ ಒಂದು ಸಾಮಾನ್ಯೀಕರಣ ಮಾಡುವುದಕ್ಕೆ ಅದೇ ತರ್ಕ ಸಂಗತಿಯನ್ನ ಅನ್ವಯಿಸಿ ಸಾಮಾನ್ಯೀಕರಣ ಮಾಡುವುದಕ್ಕೆ ಊಹನಾ ಸಾಮ್ಯ ತರ್ಕ ಎಂದು ಹೆಸರು. ಒಂದು ಸಾಮಾನ್ಯೀಕರಣ ಮಾಡುವುದಕ್ಕೆ ಅಥವಾ ಮಾಡುವುದಕ್ಕೆ ಊಹನಾ ಸಾಮ್ಯ ವಿಧಾನ ತರ್ಕ ಎಂದು ಹೆಸರು. ಊಹನಾ ಸಾಮ್ಯ ವಿಧಾನ ತರ್ಕ ಎಂದು ಹೆಸರು. ಓಕೆ, ಇನ್ನು ನೆಕ್ಸ್ಟ್ ಪಾಯಿಂಟ್ ಥರ್ಡ್ ಪಾಯಿಂಟ್ಸ್ ಅಲ್ಲಿ ನೆಕ್ಸ್ಟ್ ಅಲ್ಲಿ ಥರ್ಡ್ ಪಾಯಿಂಟ್ಸ್ ಇಲ್ಲಿ ಈ ವಿಧಾನದಲ್ಲಿ ಅಂದ್ರೆ ಊಹನಾ ಸಾಮ್ಯ ವಿಧಾನದಲ್ಲಿ ಸಿಮಿಲಾರಿಟಿ ಅಂದ್ರೆ ಸಾದೃಶ್ಯತೆಯನ್ನ ಆಧಾರವಾಗಿಟ್ಟುಕೊಂಡು ತೀರ್ಮಾನಿಸಲಾಗುತ್ತದೆ. ಥರ್ಡ್ ಪಾಯಿಂಟ್ ಇಲ್ಲಿ ಊಹನಾ ಸಾಮ್ಯ ವಿಧಾನ ತರ್ಕದಲ್ಲಿ ನಾವಿಲ್ಲಿ ಅಂದ್ರೆ ಯಾವುದನ್ನ ನಾವು ಸಾದೃಶ್ಯತೆಯನ್ನ ಅಂದ್ರೆ ಸೇಮ್ನೆಸ್ ಆಧಾರವಾಗಿಟ್ಟುಕೊಂಡಿರುತ್ತೇವೆ. ಇದು ಥರ್ಡ್ ಪಾಯಿಂಟ್ ಊಹನಾ ಸಾಮ್ಯ ವಿಧಾನ ತರ್ಕದಲ್ಲಿ ಊಹನಾ ಸಾಮ್ಯ ವಿಧಾನ ತರ್ಕದಲ್ಲಿ ಸಾದೃಶ್ಯತೆಯನ್ನ ಅಂದ್ರೆ ಸಿಮಿಲಾರಿಟಿ ಅಥವಾ ಸೇಮ್ನೆಸ್ ಊಹನಾ ಸಾಮ್ಯ ವಿಧಾನ ತರ್ಕದಲ್ಲಿ ಸಾದೃಶ್ಯತೆ ಸಿಂಗಲ್ ಯೂನಿಟ್ ಅಂಡರ್ಲೈನ್ ಸಾದೃಶ್ಯತೆ ಅಂದ್ರೆ ಸೇಮ್ನೆಸ್ ಅಂದ್ರೆ ಏಕರೂಪತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂದ್ರೆ ಒಂದು ಸಾದೃಶ್ಯತೆಯನ್ನ ಆಧಾರವಾಗಿಟ್ಟುಕೊಂಡು ಊಹನಾ ಸಾಮ್ಯ ವಿಧಾನ ತರ್ಕದಲ್ಲಿ ಸಾದೃಶ್ಯತೆಯನ್ನ ಇಂಟು ಬ್ರಾಕೆಟ್ ಅಲ್ಲಿ ಸೇಮ್ನೆಸ್ ಸೇಮ್ನೆಸ್ ಸಾದೃಶ್ಯತೆಯನ್ನು ಆಧಾರವಾಗಿಟ್ಟುಕೊಂಡು ಸಾಮಾನ್ಯೀಕರಣ ಮಾಡುತ್ತೇವೆ. ಸಾದೃಶ್ಯತೆಯನ್ನು ಆಧಾರವಾಗಿಟ್ಟುಕೊಂಡು ಸಾಮಾನ್ಯೀಕರಣ ಅಥವಾ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನ ರೂಪಿಸುತ್ತೇವೆ. ಸಾದೃಶ್ಯತೆಯನ್ನ ಆಧಾರವಾಗಿಟ್ಟುಕೊಂಡು ಒಂದು ಸಾರ್ವತ್ರಿಕ ತರ್ಕವಾಕ್ಯ ರೂಪಿಸುತ್ತೇವೆ.
ಒಂದು ಸಾರ್ವತ್ರಿಕ ತರ್ಕವಾಕ್ಯ, ಈ ಜನರಲೈಸೇಷನ್ ಪ್ರಪೋಸಿಷನ್, ಸಾರ್ವತ್ರಿಕ ತರ್ಕವಾಕ್ಯ ರೂಪಿಸುತ್ತೇವೆ. ಓಕೆ, 5 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ಈಗ ಎಷ್ಟು ಪಾಯಿಂಟ್ಸ್ ಆಯಿತು? ಕ್ವೆಶ್ಚನ್ ಕೇಳಿದಾಗ ಊಹನಾ ಸಾಮ್ಯ ವಿಧಾನ ತರ್ಕ ನಿರೂಪಿಸಿರಿ. 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳಿದ್ರೆ 5 6 ಪಾಯಿಂಟ್ಸ್. ಈಗ 2 ಪಾಯಿಂಟ್ಸ್, 3ನೇ ಪಾಯಿಂಟ್ಸ್ ಆಯಿತು. ಇನ್ನು ಒಂದು 2-3 ಪಾಯಿಂಟ್ಸ್ ಅನ್ನ ಹೇಳುವಂಥದ್ದು 5 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ಈಗ ಬರ್ದಿರ್ತೀವಿ. 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಮೊದಲ 1-2 ಪಾಯಿಂಟ್ಸ್ ತಗೊಂಡ್ರೆ ಸಾಕು. ಈಗ ನೋಡಿ 1 ಮಾರ್ಕ್ ಬಾರ್ ಅಥವಾ 1 ಮಾರ್ಕ್ ಕ್ವೆಶ್ಚನ್ಸ್ ಆದ್ರೂ ಕೇಳಬಹುದು, ಬಾರ್ ಅಥವಾ 5 ಮಾರ್ಕ್ಸ್ ಆದ್ರೂ ಕೇಳಬಹುದು. 5 ಮಾರ್ಕ್. ಓಕೆ, ಇಲ್ಲಿ ಈಗ ಈ ಟಾಪಿಕ್ ಅಲ್ಲಿ ಏನು ಎಕ್ಸ್ಪ್ಲನೇಷನ್ 3 ಪಾಯಿಂಟ್ಸ್ ಆಯ್ತು. ಇನ್ನು 4 ಪಾಯಿಂಟ್ಸ್, 4ನೇ ಪಾಯಿಂಟ್ಸ್ ಊಹನಾ ಸಾಮ್ಯ ವಿಧಾನ ತರ್ಕಕ್ಕೆ 4ನೇ ಪಾಯಿಂಟ್ಸ್. ಇಲ್ಲಿ 4 ಪಾಯಿಂಟ್ಸ್, ಈ ಊಹನಾ ಸಾಮ್ಯ ತರ್ಕ ಎನ್ನುವಂಥದ್ದು ಗಣಿತಶಾಸ್ತ್ರದಲ್ಲಿ, ಅದರಲ್ಲೂ ಕೂಡ ರೇಖಾಗಣಿತದಲ್ಲಿ, ಜಾಮಿಟ್ರಿ ರೇಖಾಗಣಿತ ಶಾಸ್ತ್ರದಲ್ಲಿ ಪ್ರಮಾಣಗಳನ್ನು ಊಹನಾ ಸಾಮ್ಯದಿಂದಲೇ ಹೇಳಲಾಗುತ್ತದೆ. ಇಲ್ಲಿ ಈ ಸಾದೃಶ್ಯತೆಯನ್ನ, ಸಿಮಿಲಾರಿಟಿಯನ್ನ ಇಲ್ಲಿ ಗಣಿತಶಾಸ್ತ್ರದಲ್ಲಿ, ಅದರಲ್ಲೂ ಕೂಡ ಎಸ್ಪೆಷಲಿ ರೇಖಾಗಣಿತ ಶಾಸ್ತ್ರದಲ್ಲಿ, ಜಿಯಾಮೆಟ್ರಿಯಲ್ಲಿ ನಾವು ಇದನ್ನ ಪ್ರಮಾಣವನ್ನ ಹೇಳುವಲ್ಲಿ ಬಳಸಲಾಗುತ್ತದೆ. ಸರಿ, ಇಲ್ಲಿ 4 ಪಾಯಿಂಟ್ಸ್ ಏನಿಲ್ಲಿ 4 ಪಾಯಿಂಟ್ಸ್ ಗಣಿತಶಾಸ್ತ್ರದಲ್ಲಿ ಊಹನಾ ಸಾಮ್ಯ ತರ್ಕದಿಂದಲೇ ಪ್ರಮಾಣಗಳನ್ನು ಹೇಳಲಾಗುತ್ತದೆ. 4 ಪಾಯಿಂಟ್ಸ್ ಗಣಿತಶಾಸ್ತ್ರದಲ್ಲಿ, ಅದರಲ್ಲೂ ಕೂಡ ರೇಖಾಗಣಿತದಲ್ಲಿ, ಗಣಿತಶಾಸ್ತ್ರದಲ್ಲಿ ಅದರಲ್ಲೂ ರೇಖಾಗಣಿತ ಶಾಸ್ತ್ರದಲ್ಲಿ ಈ ವಿಧಾನದಿಂದಲೇ ಊಹನಾ ಸಾಮ್ಯ ತರ್ಕದಿಂದಲೇ ಪ್ರಮಾಣಗಳನ್ನು ಹೇಳಲಾಗುತ್ತದೆ. ಊಹನಾ ಸಾಮ್ಯ ತರ್ಕದಿಂದಲೇ, ಊಹನಾ ಸಾಮ್ಯ ತರ್ಕದಿಂದಲೇ ಪ್ರಮಾಣಗಳನ್ನು ಹೇಳಲಾಗುತ್ತದೆ. 4 ಪಾಯಿಂಟ್ಸ್ ಅಲ್ಲಿ ಊಹನಾ ಸಾಮ್ಯ ತರ್ಕದಿಂದಲೇ ಪ್ರಮಾಣಗಳನ್ನು ಹೇಳಲಾಗುತ್ತದೆ. ಇದು 4 ಪಾಯಿಂಟ್ಸ್. ಊಹನಾ ಸಾಮ್ಯ ವಿಧಾನ ತರ್ಕಕ್ಕೆ ಇದು 4 ಪಾಯಿಂಟ್ಸ್. ಇನ್ನು 5th ಪಾಯಿಂಟ್ಸ್, 5ನೇ ಪಾಯಿಂಟ್ಸ್. 5th ಪಾಯಿಂಟ್ಸ್, 5ನೇ ಪಾಯಿಂಟ್ಸ್ ಅಲ್ಲಿ ನಾವು ಗಣಿತಶಾಸ್ತ್ರದಲ್ಲಿ ಅಂದ್ರೆ ಒಂದು ತ್ರಿಕೋನದ ಬಗೆಗೆ ನಿಜವೆಂದು ಹೇಳಲಾದ ಸಂಗತಿಯನ್ನೇ ನಾವಿಲ್ಲಿ ಎಲ್ಲ ತ್ರಿಕೋನಗಳಿಗೂ ಅನ್ವಯಿಸಲಾಗುತ್ತದೆ. ಒಂದು ಆಕೃತಿಯನ್ನು ನೋಡಿ ಅದು ಒಂದು ತ್ರಿಕೋನ ಎಂದು ಹೇಳುವಂತಹ ಒಂದು ಸಂಗತಿಯನ್ನೇ ಎಲ್ಲ ತ್ರಿಕೋನಗಳಿಗೂ, ಅಂದ್ರೆ ಅಂತವದೇ ಆಕೃತಿ ಕಂಡು ಬಂದಾಗ ನಾವು ಎಲ್ಲ ತ್ರಿಕೋನಗಳಿಗೂ ಅನ್ವಯಿಸಿ ಹೇಳಲಾಗುತ್ತದೆ. ಇಲ್ಲಿ 5th ಪಾಯಿಂಟ್ಸ್, 5ನೇ ಪಾಯಿಂಟ್ಸ್, ಒಂದು ತರ್ಕ ಸಂಗತಿಯಲ್ಲಿ ನಿಜವೆಂದು ಹೇಳಲಾದಂತಹ ಸಂಗತಿಯನ್ನೇ ಎಲ್ಲ ತ್ರಿಕೋನಗಳಿಗೂ ಅನ್ವಯಿಸಿ ಹೇಳಲಾಗುತ್ತದೆ. 5th ಪಾಯಿಂಟ್ಸ್, ಒಂದು ತ್ರಿಕೋನದಲ್ಲಿ ನಿಜವೆಂದು ಹೇಳಲಾದ ಸಂಗತಿಯನ್ನೇ ಎಲ್ಲ ತ್ರಿಕೋನಗಳಿಗೂ ಆಧಾರವಾಗಿಟ್ಟುಕೊಂಡು ಹೇಳಲಾಗುತ್ತದೆ. ನೋಡಿ, ಇಲ್ಲಿ ನಾವು ಈ ಊಹನಾ ಸಾಮ್ಯ ವಿಧಾನ ತರ್ಕದಲ್ಲಿ ಒಂದು ಆಕೃತಿಯನ್ನ ನೋಡ್ತೀವಿ. 2 ಕೋನ, 3 ಕೋನಗಳು ಇರ್ತವೆ. ಆ 3 ಕೋನಗಳನ್ನು ನೋಡಿದರೆ ನಾವು ಇದೊಂದು ತ್ರಿಕೋನ ಅಂತ ಹೇಳ್ತೀವಿ.
ಇಂಥ ಆಕೃತಿ ಮತ್ತೊಂದು ಸಂದರ್ಭದಲ್ಲಿ ಕಂಡು ಬಂದಾಗ ಇದೇ ಮಾನದಂಡವನ್ನ ಅನ್ವಯ ಮಾಡಿ ಅದು ಕೂಡ ಒಂದು ಏನು ತ್ರಿಕೋನ ಅಂತ ಹೇಳ್ತೀವಿ. ಇಲ್ಲಿ ಏನಂತೀವಿ, ಒಂದು ಆಕೃತಿಯನ್ನ ನೋಡಿ ಅಂದ್ರೆ ಮೂರು ಕೋನಗಳಿರೋದನ್ನ ನೋಡಿ ಇದು ತ್ರಿಕೋನ. ಇಂಥ ಆಕೃತಿ ಮತ್ತೊಂದು ಕಡೆ ಕಂಡು ಬಂದಾಗ ಇದೇ ಮಾನದಂಡವನ್ನ ಅನ್ವಯ ಮಾಡಿ ಅಂದ್ರೆ ಇದೇ ಸಾಮ್ಯತೆಯನ್ನ ಹೋಲಿಕೆಯನ್ನ ಯಾಕೆ ಇದಂದ್ರೆ ಅದು ಕೂಡ ಇರೋದ್ರಿಂದ ಇದೇ ತರ್ಕ ವಿವೇಚನೆಯನ್ನ ಅಥವಾ ತರ್ಕ ಸಂಗತಿಯನ್ನ ಬಳಸಿ ಅಥವಾ ಅನ್ವಯ ಮಾಡಿ ಅದು ಕೂಡ ತ್ರಿಕೋನ ಎಂಬುದಾಗಿ ಹೇಳುವಂಥದ್ದು. ಅಂದ್ರೆ ಸಿಮಿಲಾರಿಟಿ, ಸಾದೃಶ್ಯತೆಯನ್ನ ಆಧಾರವಾಗಿಟ್ಟುಕೊಂಡು ಉಹನಾ ಸಾಮ್ಯ ತರ್ಕ ಇಲ್ಲಿ ಹೇಳುತ್ತದೆ. ಹೋಲಿಕೆಯನ್ನ ಅಥವಾ ಏಕರೂಪತೆಯನ್ನ ಆಧಾರವಾಗಿಟ್ಟುಕೊಂಡಿರುತ್ತದೆ. ಇಲ್ಲಿ ಒಂದು ತ್ರಿಕೋನದಲ್ಲಿ ನಿಜವೆಂದು ಕಂಡುಬಂದ ನಿಜವೆಂದು ಹೇಳಲಾದ ಸಂಗತಿಯನ್ನೇ ಎಲ್ಲ ತ್ರಿಕೋನಗಳಿಗೂ ಅನ್ವಯಿಸಿ ಹೇಳಲಾಗುತ್ತದೆ. ಒಂದು ತ್ರಿಕೋನದಲ್ಲಿ ನಿಜವೆಂದು ಹೇಳಲಾದ ಸಂಗತಿಯನ್ನೇ ಎಲ್ಲ ತ್ರಿಕೋನಗಳಿಗೂ ಅನ್ವಯಿಸಿ ಹೇಳಲಾಗುತ್ತದೆ. ಎಲ್ಲ ತ್ರಿಕೋನಗಳಿಗೂ ಎಲ್ಲ ಆಕೃತಿ ಒಂದು ನಾವು ಸಾಮ್ಯ ವಿಧಾನ ತರ್ಕದಲ್ಲಿ ಒಂದು ಆಕೃತಿಯನ್ನು ನೋಡಿ ಇದು ತ್ರಿಕೋನ ಅಥವಾ ತ್ರಿಭುಜ ಅಂತ ಹೇಳ್ತೀವಿ. ಇನ್ನೊಂದು ಕಡೆ ಅಂಥದೇ ಆಕೃತಿ ಕಂಡು ಬಂದಾಗ ಇದೇ ವಿವೇಚನೆಯನ್ನ ಅನ್ವಯ ಮಾಡಿ ಹೇಳ್ತೀವಿ. ಏನು ಅದು ಕೂಡ ಹೋಲಿಕೆ, ಏನು ಇದರಂತೆ ಅದು ಕೂಡ ಇದೆ, ಇಲ್ಲಿ ಮೂರು ಕೋನ ಇದೆ, ಅಲ್ಲೂ ಕೂಡ ಮೂರು ಕೋನಗಳಿರೋದ್ರಿಂದ ಇದು ತ್ರಿಕೋನ ಅದು ಕೂಡ ತ್ರಿಕೋನ. ಸೇಮ್ನೆಸ್ ಅಂದ್ರೆ ಏಕರೂಪತೆಯನ್ನ ಅಥವಾ ಸಾದೃಶ್ಯತೆಯನ್ನ ಆಧಾರವಾಗಿಟ್ಟುಕೊಂಡು ಹೇಳಲಾಗುವ ವಿಧಾನವನ್ನ ಉಹನಾ ಸಾಮ್ಯ ವಿಧಾನ ತರ್ಕ ಎಂದು ಹೇಳಲಾಗುತ್ತದೆ. ಸರಿ, ಸಂಗತಿಯನ್ನೇ ಎಲ್ಲ ತ್ರಿಕೋನಗಳಿಗೂ ಅನ್ವಯಿಸಿ ಹೇಳಲಾಗುತ್ತದೆ. ಅನ್ವಯಿಸಿ ಹೇಳಲಾಗುತ್ತದೆ. ಅನ್ವಯಿಸಿ ಹೇಳಲಾಗುತ್ತದೆ. ಓಕೆ, ಇನ್ನು 6 ಅಥವಾ 7 ಈಗ 6 ಮತ್ತು 7 ಪಾಯಿಂಟ್ಸ್ ಅನ್ನು ಹೇಳೋದಾದ್ರೆ ನೋಡಿ ಇಲ್ಲಿ ಹಾಗಾದ್ರೆ ಇಲ್ಲಿ ಈ ಅವಲೋಕನ ಎನ್ನುವಂಥದ್ದು ಅಂದ್ರೆ ಅಬ್ಸರ್ವೇಷನ್ ಅಥವಾ ಪರಿಶೀಲನೆ ಇಂಥ ಗುಣಲಕ್ಷಣಗಳು ಇಲ್ಲಿ ಕಂಡು ಬರಲ್ಲ. ಯಾಕೆಂದ್ರೆ ಇಲ್ಲಿ ನಾವು ಒಂದು ತ್ರಿಕೋನವನ್ನು ಅಥವಾ ತ್ರಿಭುಜವನ್ನು ನೋಡಿದ್ವಿ, ಅಂಥವುದೇ ಆಕೃತಿ ಕಂಡು ಬಂದಾಗ ನಾವು ಎಲ್ಲ ತ್ರಿಕೋನಗಳಿಗೂ ಅನ್ವಯ ಹಾಗೆ ಆ ವಿವೇಚನೆಯನ್ನ ನಾವು ಹೇಳುವಂಥದ್ದು. ಹಾಗಾದ್ರೆ ಇಲ್ಲಿ ಅವಲೋಕನದ ಅವಶ್ಯಕತೆ ಇರುವುದಿಲ್ಲ, ಅದು ನೋಡದೇ ಬೇಕಿಲ್ಲ. ಯಾಕೆ ಒಂದು ತ್ರಿಕೋನವನ್ನು ನೋಡಿದ್ವಿ, ಇಂಥವುದೇ ನೂರಾರು ಆಕೃತಿಗಳು ಸಾವಿರಾರು ಆಕೃತಿಗಳು ಕಂಡು ಬಂದಾಗ ನಾವೇನ್ ಮಾಡ್ತೀವಿ, ಅಲ್ಲಿ ನಾವು ಹೇಳ್ಬೋದು ಏನು ಇಂಥ ಒಂದು ಆಕೃತಿ ಇದೆ ಅಂತ ಹೇಳಿದ್ರೆ ಅದು ನೋಡದೇ ಬೇಕಿಲ್ಲ. ಯಾಕೆ ಮೂರು ಕೋನಗಳಿದಾವ, ಲಂಬ ಕೋನಗಳು, ಲಘು ಕೋನ, ಬಟ್ ಮೂರು ಕೋನಗಳಿದಾವ. ಸರಿ, ಅದು ಏನು ಅಂದ್ರೆ ಅದು ಏನಿದೆ ತ್ರಿಕೋನ ಅಂತ ಹೇಳಲಾಗ್ತದೆ ಮತ್ತು ತ್ರಿಭುಜ ಅರ್ಥತಾನೆ. ಅಂದ್ರೆ ಇಂಥವುದೇ ಆಕೃತಿ ಕಂಡು ಬಂದಾಗ ಇದೇ ಮಾನದಂಡವನ್ನು ಅಥವಾ ತರ್ಕ ವಿವೇಚನೆಯನ್ನು ಬಳಸಿ ನಾವು ಎಲ್ಲ ಆಕೃತಿಗಳಿಗೆ ಅನ್ವಯವಾಗುವ ರೀತಿಯಲ್ಲಿ ನಾವು ತ್ರಿಕೋನ ಅಥವಾ ತ್ರಿಭುಜ ಈ ರೀತಿ ಹೇಳುವಂಥದ್ದು. ಇಂಥ ಆಕೃತಿಗಳು ಕಂಡು ಬಂದಾಗ ಈ ವಿವೇಚನೆಯನ್ನು ಬಳಸಿ ಹೇಳೋದಕ್ಕೆ ಉಹನಾ ಸಾಮ್ಯ ವಿಧಾನ ತರ್ಕ ಅಂದ್ರೆ ಸೇಮ್ನೆಸ್, ಏಕರೂಪತೆಯನ್ನ ಆಧಾರವಾಗಿಟ್ಟುಕೊಂಡು ಹೇಳುವಂಥದ್ದು. ಇಂಥ ಒಂದು ತ್ರಿಕೋನವನ್ನು ನೋಡಿ ನಾವು ಮಾಡ್ತೀವಿ, ಒಂದು ಆಕೃತಿಯನ್ನು ನೋಡಿ, ಓ ಇದು ಎರಡು ಇಲ್ಲಿ ತ್ರಿಕೋನ ಅಂದ್ರೆ ಈ ರೀತಿ, ಯಾಕೆ ಇಲ್ಲಿ ಇದು ತ್ರಿಕೋನ ಅಂತ ಹೇಳ್ತೀವಿ. ಎರಡು ಲಂಬಕೋನಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಇದನ್ನ ABC ಇದನ್ನ ಏನ್ ಮಾಡ್ತೀವಿ, ತ್ರಿಕೋನ ಅಂತ ಹೆಸರಿಸ್ತೀವಿ ಗಣಿತಶಾಸ್ತ್ರದಲ್ಲಿ. ಇಂಥವುದೇ ಸಾವಿರಾರು ಆಕೃತಿಗಳು ಕಂಡು ಬಂದಾಗ ನಾವು ನೋಡೋದಕ್ಕಿಲ್ಲ, ಅದು ತ್ರಿಕೋನ, ಅವುಗಳು ತ್ರಿಕೋನಗಳು ಅಂತ ಹೇಳ್ತೀವಿ. ಅರ್ಥನೇ. ಇಲ್ಲಿ ಯಾಕಪ್ಪ ಅಂದ್ರೆ ಈ ಮೂರು ಕೋನಗಳನ್ನು ಒಳಗೊಂಡಂತಹ ಆಕೃತಿಗಳು ಏನಿರ್ತವೋ ಅವೆಲ್ಲವುಗಳು ಕೂಡ ತ್ರಿಕೋನ. ಇದು ಸೇಮ್ನೆಸ್, ಏಕರೂಪತೆ, ಸಿಮಿಲಾರಿಟಿ, ಸಾದೃಶ್ಯತೆಯನ್ನ ಆಧಾರವಾಗಿಟ್ಟುಕೊಂಡು ಹೇಳುವಂಥದ್ದು. ಅದನ್ನ ನಮ್ಮಲ್ಲಿ ಉಹನಾ ಸಾಮ್ಯ ವಿಧಾನ ತರ್ಕ. ಇಲ್ಲಿ ಪಾಯಿಂಟ್ ಉಹನಾ ಸಾಮ್ಯ ತರ್ಕ. ಉಹನಾ ಸಾಮ್ಯ ತರ್ಕ
ಸಿಮಿಲಾರಿಟಿಯನ್ನ ಆಧಾರವಾಗಿಟ್ಟುಕೊಂಡು ಹೇಳುವಂಥದ್ದು ಘನ ಸಂವಿಧಾನ ತರ್ಕ. ಸಿಮಿಲಾರಿಟಿ ಅಂದರೆ ಸಾದೃಶ್ಯತೆಯನ್ನ ಆಧಾರವಾಗಿಟ್ಟುಕೊಂಡಿರುತ್ತದೆ. ಸಾದೃಶ್ಯತೆಯನ್ನು ಇಂಟು ಬ್ರಾಕೆಟ್ ಅಲ್ಲಿ ಸಿಮಿಲಾರಿಟಿ ಅಂದರೆ ಸೇಮ್ನೆಸ್. ಸಿಮಿಲಾರಿಟಿ ಅಂದ್ರೆ ಏಕರೂಪತೆ ಅಂದರೆ ಸಾದೃಶ್ಯತೆ. ಸಿಮಿಲಾರಿಟಿ ಅಥವಾ ಏಕರೂಪತೆಯನ್ನ ಆಧಾರವಾಗಿಟ್ಟುಕೊಂಡಿರುತ್ತದೆ. ಏಕರೂಪತೆಯನ್ನ ಸೇಮ್ನೆಸ್, ಏಕರೂಪತೆ ಇಂಟು ಬ್ರಾಕೆಟ್ ಅಲ್ಲಿ ಸೇಮ್ನೆಸ್. ಏಕರೂಪತೆಯನ್ನ ಆಧಾರವಾಗಿಟ್ಟುಕೊಂಡಿರುತ್ತದೆ. ಏಕರೂಪತೆಯನ್ನ ಆಧಾರವಾಗಿಟ್ಟುಕೊಂಡಿರುತ್ತದೆ. ಇಲ್ಲಿಗೆ ಪುನಃಸಾಮ್ಯ ವಿಧಾನ ತರ್ಕ ಇದಕ್ಕೆ ಎಷ್ಟು ಪಾಯಿಂಟ್ಸ್ ಆಯ್ತು? 6 ಪಾಯಿಂಟ್ಸ್. ವೈಟ್ ಮಾರ್ಕ್ಸ್ಗೆ 5 ಅಥವಾ 6 ಪಾಯಿಂಟ್ಸ್ ಸಾಕು. ಓಕೆ, ಇನ್ನು ಇಲ್ಲಿ ನಾವು ಯಾವುದನ್ನ ಸಾಮಾನ್ಯ ಇಲ್ಲಿ ಲಾಸ್ಟ್ ಪಾಯಿಂಟ್ಸ್ ಹೇಳೋದಾದ್ರೆ ಅದೇನಿಲ್ಲಿ ಇದು 6 ಪಾಯಿಂಟ್ಸ್ ಆಯ್ತು. ಲಾಸ್ಟ್ ಪಾಯಿಂಟ್ಸ್ ಬಗ್ಗೆ ಇನ್ನೊಂದು ಪಾಯಿಂಟ್ಸ್ ಹೇಳೋದಾದ್ರೆ ಏಳದಲ್ಲಿ ಪುನಃಸಾಮ್ಯ ವಿಧಾನ ತರ್ಕದಲ್ಲಿ ಏಕರೂಪತೆಯನ್ನ ಆಧರಿಸಿ ಅಥವಾ ಏಕರೂಪತೆಯನ್ನ ಆಧಾರವಾಗಿಟ್ಟುಕೊಂಡು ತೀರ್ಮಾನಿಸಲಾಗುತ್ತದೆ. ಲಾಸ್ಟ್ ಪಾಯಿಂಟ್ಸ್ ಪುನಃಸಾಮ್ಯ ವಿಧಾನ ತರ್ಕದಲ್ಲಿ ನಾವು ಏಕರೂಪತೆಯನ್ನ ಅಂದ್ರೆ ಸೇಮ್ನೆಸ್ ಅಂದ್ರೆ ಏಕರೂಪತೆಯನ್ನ ಆಧಾರವಾಗಿಟ್ಟುಕೊಂಡು ಅಲ್ಲಿ ತೀರ್ಮಾನಿಸಲಾಗುತ್ತದೆ. ಇದು ಇಲ್ಲಿಗೆ ಏನ ಪಾಯಿಂಟ್ಸ್. ಇಲ್ಲಿಗೆ ಏನಾಗುತ್ತೆ? ಇಲ್ಲಿ ಈ ಟಾಪಿಕ್ ಯಾವುದು? ಪುನಃಸಾಮ್ಯ ವಿಧಾನ ತರ್ಕ ಅಥವಾ ತರ್ಕ ಸಾಮ್ಯ. 1 ಮಾರ್ಕ್ ಕೇಳಿದ್ರೆ 2 ಪಾಯಿಂಟ್ಸ್ ಕಲಿಯುವಂಥದ್ದು. ಇನ್ನು ಎಷ್ಟು 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳಿದ್ರೆ ನಾವು ಇಲ್ಲಿ ಎಷ್ಟು ಪಾಯಿಂಟ್ಸ್ ಕಲಿಸಿದ್ವಿ? 6 ಪಾಯಿಂಟ್ಸ್ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ನೋಟ್ಸ್ ಕೂಡ ಓಪನ್ ಕ್ಲಾಸ್ ಆದಾಗ ನೋಟ್ಸ್ ಕೂಡ ಕೊಡ್ತೀನಿ. 1 ಮಾರ್ಕ್ ಕೇಳಿದ್ರು ಬರೀಬಹುದು, 5 ಮಾರ್ಕ್ಸ್ ಕೇಳಿದ್ರು ಕೂಡ ಬರೀಬಹುದು. ಓಕೆ, ಇಲ್ಲಿಗೆ ಯಾವುದು? ಇಲ್ಲಿ ವಿಗಮನದ ಪ್ರಭೇದಗಳು ಹಾಗೂ ಟಾಪಿಕ್ ಯಥಾರ್ಥ ಮತ್ತು ಯಥಾರ್ಥ, ಯಥಾರ್ಥ ವಿಗಮನದ 3 ಪ್ರಭೇದಗಳು, ಅಯಥಾರ್ಥ ವಿಗಮನದ 3 ಪ್ರಭೇದಗಳು ಎಲ್ಲವನ್ನು ಕೂಡ ನಮ್ಮಲ್ಲಿ ಎಕ್ಸ್ಪ್ಲೇನ್ ಮಾಡಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಚಾಪ್ಟರ್ ಫಸ್ಟ್ ಚಾಪ್ಟರ್ ವಿಗಮನದ ಸ್ವರೂಪ, ನೇಚರ್ ಆಫ್ ದಿ ಇಂಡಕ್ಷನ್, ಈ ಚಾಪ್ಟರ್ ಇಲ್ಲಿಗೆ ಮುಗಿಯಿತು. ನೆಕ್ಸ್ಟ್ ನಾವು ಸೆಕೆಂಡ್ ಚಾಪ್ಟರ್ನ ನಾವು ಕಮೆಂಟ್ಸ್ ಮಾಡುವಂಥದ್ದು. ಸೆಕೆಂಡ್ ಚಾಪ್ಟರ್ ವಿಗಮನದ ರೂಪಾತ್ಮಕ ಆಧಾರಗಳು ಅಂತ ಬರುತ್ತೆ. ರೂಪಾತ್ಮಕ ಆಧಾರಗಳು ಇಲ್ಲಿ ಅಥವಾ ಗೃಹಿತ ತತ್ವಗಳು ಅಂತ ಮತ್ತೊಂದು ಹೆಸರು. ಏನೇ ಸೆಕೆಂಡ್ ಚಾಪ್ಟರ್ ವಿಗಮನದ ರೂಪಾತ್ಮಕ ಆಧಾರಗಳು. ಈಗ ನಾವು ಕ್ಲಾಸ್ ಮಾಡಲ್ಲ, ಸುಮ್ಮನೆ ನಿಮ್ಮ ಗಮನದಲ್ಲಿ ಇರಲಿ ಅಂತ ಹೇಳಿದ್ರೆ ವಿಗಮನದ ರೂಪಾತ್ಮಕ ಆಧಾರಗಳು ಅಂದ್ರೆ ಇಲ್ಲಿ ಏನು ಅಥವಾ ಗೃಹಿತ ತತ್ವಗಳು ಮತ್ತೊಂದು ಹೆಸರು ಅದಕ್ಕೆ. ವಿಗಮನದ ರೂಪಾತ್ಮಕ ಆಧಾರಗಳು ಫಾರ್ಮಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್ ಅಂದ್ರೆ ಗೃಹಿತ ತತ್ವಗಳು ಅಂತ ಹೇಳಿ ಕರಿತೀವಿ. ಹಾಗೆ 1 ಮಾರ್ಕ್ ಕ್ವೆಶ್ಚನ್ಸ್ ಬರುತ್ತೆ ಎಕ್ಸಾಮಿನೇಷನ್ ಕೇಳಲ್ಲ. ಗೃಹಿತ ತತ್ವ ಎಂದರೇನು? 1 ಮಾರ್ಕ್ ಕ್ವೆಶ್ಚನ್ಸ್ಗೆ ಅದರ ಸ್ವರೂಪ ಆ ರೀತಿ ಇದೆ. ಕೇಳಿದ್ರೆ ಏನು? ಕೆಲವು ತತ್ವಗಳನ್ನ ವಿಗಮನದಲ್ಲಿ ಪ್ರಶ್ನಿಸದೆ ಪೂರ್ವಭಾವಿಯಾಗಿ ಒಪ್ಪಿಕೊಳ್ಳುತ್ತೇವೆ. ಫುಲ್ ಸ್ಟಾಪ್. ಅಂತಹ ಪ್ರಶ್ನಿಸದೆ ಒಪ್ಪಿಕೊಳ್ಳುವ ತತ್ವಗಳನ್ನು ಗೃಹಿತ ತತ್ವಗಳು ಎಂದು ಹೆಸರು. ನೆಕ್ಸ್ಟ್ ನನ್ನ ಕ್ಲಾಸ್ ಅನ್ನ ವಿವರಿಸುವಂಥದ್ದು, ಬಟ್ ಸುಮ್ಮನೆ ಓರಲ್ ಹೇಳುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಹಾಗಾದ್ರೆ ವಿಗಮನದ ಗೃಹಿತ ತತ್ವಗಳು ಯಾವುವು? ಕ್ವಶನ್ ಮಾರ್ಕ್. ಫಸ್ಟ್ ಒಂದು ಯಾವುದು? ನಿಸರ್ಗದ ಏಕಪ್ರಕಾರತೆಯ ನಿಯಮ, ಫಾರ್ಮಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್. ಎರಡನೇದು ಸೆಕೆಂಡ್ ಒನ್ ಕಾರ್ಯ ಕಾರಣ ನಿಯಮ, ಕಾಸ್ ಅಂಡ್ ಕಾಜೇಷನ್. ಹಾಗಾದ್ರೆ ಅದರಲ್ಲಿ ಬರ್ತದೆ ನೆಕ್ಸ್ಟ್ ಏನು? ನಿಸರ್ಗದ ಏಕಪ್ರಕಾರತೆಯ ನಿಯಮ ಅಂದ್ರೆ ಏನು? ಅದಕ್ಕೆ ಡೆಫಿನೇಷನ್. ನಿಸರ್ಗದಲ್ಲಿ ಏಕಪ್ರಕಾರತೆ ಇದೆ, ನಿಯಮಿತತೆ ಇದೆ, ಸ್ವೇಚ್ಛಾಚಾರ ಇರುವುದಿಲ್ಲ, ಅಡ್ಡಾದಿಡ್ಡಿಯಾಗಿ ವರ್ತಿಸುವುದಿಲ್ಲ, ಒಂದು ಸಿಸ್ಟಮೆಟಿಕ್ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಗೆ ಬದ್ಧವಾಗಿ ವರ್ತಿಸುತ್ತದೆ. ಇದರ
ನಿಸರ್ಗದ ಏಕಪ್ರಕಾರತೆಯ ನಿಯಮ ಎಂದು ಹೆಸರು. 1 ಮಾರ್ಕ್ ಪ್ರಶಸ್ತಿ. 5 ಮಾರ್ಕ್ಸ್ ಕೂಡ ಬರುತ್ತೆ. ಅದಕ್ಕೆ 5 ಅಥವಾ 6 ಪಾಯಿಂಟ್ಸ್ ಬರೀಬೇಕು. ನೆಕ್ಸ್ಟ್ ಕ್ಲಾಸ್ ಮಾಡಬೇಕಾದ್ರೆ ಇಲ್ಲಿ ಸೆಕೆಂಡ್ ಚಾಪ್ಟರ್ ಏನಿದೆಯೋ ಯಾವುದು ವಿಗಮನದ ರೂಪಾತ್ಮಕ ಆಧಾರಗಳು ಅಥವಾ ಗೃಹೀತ ತತ್ವಗಳು ಆ ಕ್ಲಾಸ್ ಮಾಡಬೇಕಾದ್ರೆ ನಾವಲ್ಲಿ ಗೃಹೀತ ತತ್ವ ಅಂದರೆ ಏನು, ನೆಕ್ಸ್ಟು ಇಲ್ಲಿ ಆ ರೂಪಾತ್ಮಕ ಅಥವಾ ಗೃಹೀತ ತತ್ವಗಳು ಯಾವುವು ಅವುಗಳನ್ನು ನಾವು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುವಂಥದ್ದು ಈ ಚಾಪ್ಟರ್. ಫಸ್ಟ್ ಚಾಪ್ಟರ್ ದಿ ಎಂಡ್ ಮುಗಿಯುತ್ತೆ. ಓಕೆ.